ಡಿಸೆಂಬರ್ 15ರಂದು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಫಲ ಏಕಾದಶಿ ಬರುತ್ತಿದೆ. ಈ ಏಕಾದಶಿಯಂದು ವಿಶೇಷವಾಗಿ ಏನು ಮಾಡಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಈ ದಿನ ನಾಮಮಂತ್ರಗಳನ್ನು ಜಪಿಸುತ್ತಾ ತೆಂಗಿನಕಾಯಿ, ಅಡಿಕೆ, ಬಿಜೋರ ಹಾಗೂ ಕಾಗಜಿ ನಿಂಬೆ, ದಾಳಿಂಬೆ, ಸುಂದರ ನೆಲ್ಲಿಕಾಯಿ, ಲವಂಗ, ಬಾರೆಹಣ್ಣು ಮತ್ತು ಧೂಪದೀಪಗಳ ಮೂಲಕ ಶ್ರೀಹರಿಯನ್ನು ಪೂಜಿಸಬೇಕು. ಸಫಲ ಏಕಾದಶಿಯಂದು ವಿಶೇಷವಾಗಿ ದೀಪದಾನ ಮಾಡುವ ವಿಧಾನವಿದೆ. ರಾತ್ರಿ ವೇಳೆ ವೈಷ್ಣವ ಪುರುಷರು ಅಂದರೆ ಭಕ್ತಿ ಶ್ರದ್ಧೆ ಇರುವ ಸಾಧಕರೊಂದಿಗೆ ಜಾಗರಣೆ ಮಾಡಬೇಕು. ಸಾಮಾನ್ಯವಾಗಿ ರಾತ್ರಿ 12ರಿಂದ 1 ಗಂಟೆಯವರೆಗೆ ಜಾಗರಣೆ ಮಾಡುವುದು ಶ್ರೇಷ್ಠ ಎಂದು ಹೇಳಲಾಗಿದೆ. ಈ ರೀತಿ ಜಾಗರಣೆ ಮಾಡುವವನಿಗೆ ಲಭಿಸುವ ಫಲ ಸಾವಿರಾರು ವರ್ಷಗಳ ತಪಸ್ಸಿನಿಂದಲೂ ಸಿಗುವುದಿಲ್ಲ. ಸಫಲ ಏಕಾದಶಿಯ ಉತ್ತಮ ವ್ರತವನ್ನು ಕೈಗೊಳ್ಳುವ ವ್ಯಕ್ತಿ ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿ ದೇಹತ್ಯಾಗದ ನಂತರ ಮೋಕ್ಷವನ್ನು ಪಡೆಯುತ್ತಾನೆ. ಏಕಾದಶಿಯ ಕಾಲ ಡಿಸೆಂಬರ್ 14ರಂದು ಸಂಜೆ 6:49ರಿಂದ ಡಿಸೆಂಬರ್ 15ರಂದು ರಾತ್ರಿ 9:19ರವರೆಗೆ. ವ್ರತ ಉಪವಾಸವನ್ನು 15ರಂದು ಮಾಡಬೇಕು. ಇದಲ್ಲದೆ ಏಕಾದಶಿಯ ದಿನ ಅಕ್ಕಿ ಹಾಗೂ ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ತಿನ್ನುವುದು ನಿಷಿದ್ಧ. ಹರಿ ಓಂ.